ಮಳೆ ಬಂದದಕ್ಕೆ ಇವ್ರು ಏನಂತಾರೆ ಕಂಬ ಬಿದ್ದಾವ ಗಿಡಗಳು ಬಿದ್ದಾವ ಅಂತ ಹೇಳ್ತಾರೆ. ಕಂಬ ಬಿದ್ದರೆ ಗಿಡ ಬಿದ್ದರೆ ಎಷ್ಟು ತಾಸಿನಾಗ ಮಾಡಬೇಕು? ನಿನ್ನೆ 4 ಗಂಟೆಲಿಂದ ಹೋಗ್ಯದೆ ಎಲ್ಲಷ್ಟು. 4 ಗಂಟೆಯಿಂದ ಇಲ್ಲಿ ತನಕ ಆದ್ರೂ ಒಬ್ಬರು ಬಂದು ಕೇಳಕ್ಕೆ ತಯಾರಿಲ್ಲ, ನೋಡ್ಲಕ್ಕೆ ತಯಾರಿಲ್ಲ. ಫೋನ್ ಮಾಡಿದ್ರೆ ಫೋನ್ಗಳು ಸ್ವಿಚ್ ಆಫ್ ಆಗ್ಯಾವ. ಈ ಫೋನ್ ಯಾಕೆ ಇಟ್ಕೊಂತಾರೆ ಅವರು? ಅಟ್ಲೀಸ್ಟ್ ಮಾಡ್ತೀವಿ ರೀ, ಇಂಥ ತಾಸಿನಾಗ ಮಾಡ್ತೀವಿ, ಇಷ್ಟೊತ್ತಿನಾಗ ಮಾಡ್ತೀವಿ ಅಂತ ನಾನು ಹೇಳ್ಬೇಕು. ಅದು ಯಾವುದೂ ಇಲ್ಲ. ಫೋನ್ ಬಂದ್ ಮಾಡಿ ಇಟ್ಕೊತಾರೆ. ಇಲ್ಲಿ ಬಂದರೆ ರೆಸ್ಪಾನ್ಸಿಬಲ್ ಇಲ್ಲ, ಇನ್ನೂ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಮಾಡ್ಲಿಕ್ಕೆ ತಯಾರಿಲ್ಲ. ಇಷ್ಟೊತ್ತಾದ್ರೆ ನಮ್ಗೆ ಕುಡ್ಲಿಕ್ಕೆ ನೀರಿಲ್ಲ, ಅಡುಗೆ ಮಾಡೋಕ್ಕೆ ಮನ್ಯಾಗ ನೀರಿಲ್ಲ. ಏನು ಮಾಡ್ಬೇಕು ಇಂಥ ಗತಿ ಆದ್ರೆ? ಇಂಥ ದೊಡ್ಡ ಪಟ್ಟಣದಾಗ ಈ ರೀತಿ ಆದ್ರೆ ಇನ್ನು ಸಣ್ಣ ಗ್ರಾಮಗಳಿಗೆ ಇವ್ರು ಏನು ಕರೆಂಟ್ ಕೊಡ್ತಾರೆ ಇವರು? ಹಂಗೆ ಮತ್ತೆ ಹೇಳ್ತಾರೆ ಇವರು ₹1.5 ಖರೀದಿ ಮಾಡ್ತಾರೆ ಕರೆಂಟ್. ನಮಗೆ 7-7.5 ರೂಪಾಯಿಗೆ ಬಿಲ್ ತೊಗೊತಾರೆ. ಇಷ್ಟೆಲ್ಲ ತೊಗೊಂಡ್ರು ಮತ್ತೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತಂದ್ರೆ ಈ ಯಾರಿಗೆ ಕೇಳಬೇಕು? ಇವ್ರು KBದವ್ರಿಗೆ ಕೇಳಲ್ಲ ಅಂದರೆ ಇನ್ಯಾರಿಗೆ ಕೇಳಬೇಕು? ಈ ರೀತಿ ಭಾಳ ಅನ್ಯಾಯ ಆಗ್ಲಿಕ್ಕೆ ಯಾದಗಿರಿ ಜನರಿಗೆ ಎಲ್ಲರಿಗೆ. ಒಂದು ಕಡೆ ಕರೆಂಟ್ ಹೋದರೆ ಇನ್ನೊಂದು ಕಡೆ ಕರೆಂಟ್ ಇರಲ್ಲ. ಅಲ್ಲೇ ಪಕ್ಕದಾಗೆ ಕರೆಂಟ್ ಇರ್ತಾವೆ, ಮೇನ್ ಮನೆಗಳಿಗೆ ಕರೆಂಟ್ ಇರೋಲ್ಲ. ಈ 24 ತಾಸು ಆಯ್ತು ಈಗ ಅದು ಹೋಗಿ 24 ತಾಸು ಆಯ್ತು, ಇನ್ನಾದ್ರೂ ಸರಿಯಾಗಿ ಮಾಡ್ಲಿಕ್ಕೆ ಇರಲ್ಲ. ರೆಸ್ಪಾನ್ಸಿಬಲ್ ಯಾರು? ಕರೆಂಟ್ನವ್ರ ಅಥವಾ ಮ್ಯಾಲಿನವ್ರ? ಇವ್ರು ಒಬ್ಬರು KBದವ್ರು ಒಟ್ಟಿನಾಗಿ ಇವ್ರು ಏನು ಮಾಡ್ತಾರೆ? ಆರಾಮ್ ತನ್ನ ಮನೆಯಾಗ ಅಷ್ಟೇ AC ಹಾಕ್ಯಂತಾರೆ, ಆರಾಮ್ ಮಲ್ಕೊಂಡ್ಬಿಡ್ತಾರೆ. ಒಬ್ಬರಿಗೆ ಕೇಳೋಕ್ಕಿಲ್ಲ, ಒಬ್ರಿಗೆ ಹೇಳೋಕ್ಕಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಿರ್ತಾರೆ. ಭಾಳ ತ್ರಾಸಾಗ್ಯದ ಸರ್. ರಾತ್ರಿಲಿಂದ ಮಕ್ಕಳು ಮಕ್ಕಳಾಗ್ತಾ ಇರಲ್ಲ. ಕುದಿ ಅದ್ರಾಗ ಮಳೆ ಬಂದಾಗ ಕುದಿ ಜಾಸ್ತಿ ಆಗ್ಯದ. ಈ ರೀತಿ ಆದರೆ ಭಾಳ ತೊಂದರೆ ಆಗ್ತದೆ ಮಂದಿ. ನಿಮ್ಮ ಹೆಸರು? ನನ್ನ ಹೆಸರು ನಿನ್ನೆ ಮಳೆ ಬಂದ ಕರೆಸಿ MLA ಸಾಹೇಬ್ರ ಫಾರೆಸ್ಟ್ ಕರೆಸಿ 11 ಗಂಟೆಗೆ ನಮ್ಮ ಕೋರ್ಟ್ನಾಗ ಪೂರ ಓಸು ಬಿದ್ದಾವೆ ಗಿಡ. ಒಂದು ತಾಸಿನಾಗ ಕಡಿಸಾಕಿ ಒಂದೇ ಒಂದು ತಾಸಿನಾಗ ಫಾರೆಸ್ಟ್ನವ್ರಿಗೆ ಬೈಟೆಕ್ ಮೇಲೆ ತರಿಸಿ ಒಂದೇ ತಾಸಿನಾಗ ಕಳಿಸಿ ಚಾಲೋ ಮಾಡಿ ಕಂಬಗಳು ಹಾಕಿರಿ ಮನೆಗಳದಾಗ
ಸರ್ಕಾರದಿಂದ ಮೊಬೈಲ್ ಕೊಟ್ರಿ, ಮೊಬೈಲ್ ಎದಕ್ಕೆ ಕೊಟ್ರಿ? ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಮನೆ ಒಳಗಿದ್ದಲ್ಲಿ ಕಮ್ಮ ಇಲ್ಲ, ಅದು ಒಂದು ಯಾರೇ ಇರಲಿ ನಿಮ್ಮದು ನಮಗೆಲ್ಲ ಬಜೆಟ್ ಮಂದಿಗಳಿಗೆಲ್ಲ ಹಾಕೋದು ಬಿಟ್ಬಿಡೋಣ. 7-8 ಸಾವಿರ 70,000 ರೂಪಾಯಿ ಕಲೆಕ್ಷನ್ ಮಾಡಿ